ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ನಿನ್ನೆ ನೌಕಾಪಡೆಯ ದಿನ ಆಚರಿಸಲಾಯಿತು. 1971ರ ಇಂಡೋ ಪಾಕ್ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ನೌಕಾಪಡೆ ನಡೆಸಿದ ಐತಿಹಾಸಿಕ ಆಪರೇಷನ್ ಟ್ರಿಡೆಂಟ್ ಕಾರ್ಯಾಚರಣೆಯ ಸ್ಮರಣಾರ್ಥ ನೌಕಾಪಡೆ ದಿನವನ್ನು ಆಚರಿಸಲಾಗುತ್ತದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ನೇವಲ್ ಏರಿಯಾ ಕಮಾಂಡಿಂಗ್ ಫ್ಲಾಗ್ ಆಫೀಸರ್ ವಿಕ್ರಮ್ ಮೆನನ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಪ್ ಶಶಿ, ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಸೇರಿದಂತೆ ನೌಕಾನೆಲೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುದ್ಧ ನೌಕೆಗಳನ್ನು ಅಲಂಕರಿಸಲಾಗಿತ್ತು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೀಟಿಂಗ್ ದ ರಿಟ್ರೀಟ್ ಬ್ಯಾಂಡ್ ವಾದ್ಯವನ್ನು ವೀಕ್ಷಿಸಿದರು. ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಓಂ ಪರಮೇಶ್ವರ ಹರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಗಣರಾಧ. ಇದೇ ಸಂದರ್ಭದಲ್ಲಿ ವಿಕ್ರಮ್ ಮೆನನ್ ಸ್ಥಳೀಯರು ಹಾಗೂ ಮೀನುಗಾರರ ರಕ್ಷಣೆಯಲ್ಲಿ ಕರಾವಳಿ ಕಾವಲು ಪಡೆ ಹಾಗೂ ನೌಕಾಪಡೆ ಸದಾ ಸನ್ನದ್ದವಾಗಿರುತ್ತವೆ. ಶ್ರೀಲಂಕಾದಲ್ಲಿ ದಿತ್ವಾ ಸಂತ್ರಸ್ತರ ಸಹಾಯಕ್ಕೆ ಕಾರವಾರ ನೌಕಾನೆಲೆಯಿಂದ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಐಎನ್ಎಸ್ ವಿಕ್ರಾಂತ್ ತೆರಳಿದೆ ಎಂದು ತಿಳಿಸಿದರು. तो हमारे यहाँ से जहाज गए INS विक्रांत जो हमारे नेवी का सबसे लेटेस्ट एयरक्राफ्ट कह रहे हैं वो खुद गए और इमीडिएटली जब श्रीलंकन गवर्नमेंट ने बोला कि ये प्रॉब्लम हुई, साथ में नेवी ने उनके गवर्नमेंट के साथ कोऑर्डिनेट करके हमारे जो फॉरेन मिनिस्ट्री है कोऑर्डिनेट करके पूरा सामान भेजा। INS विक्रांत और INS उदयगिरी